ಏನು ಯಾಗ ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಾ, ಏನು ಉದ್ದೇಶ ಇಟ್ಕೊಂಡು ಮಾಡ್ತಾ ಸರ್, ಇದು ರಾಜ್ಯ ಶ್ಯಾಮಲ ಯಾಗ ಅಂಥೇಳಿ ಭಾರಿ ದೊಡ್ಡ ಯಾಗ. ನನಗೆ ತಿಳಿದ ಮಟ್ಟಿಗೆ ನಮ್ಮ ಕರ್ನಾಟಕದಲ್ಲಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಹೈದರಾಬಾದಲ್ಲಿ ಮಾಡೋರು ಇದ್ದಾರೆ ಅಂತೇಳಿ ಹೈದರಾಬಾದಿಂದ ಕರೆಸಿದ್ವಿ ಸ್ವಾಮೀಜಿಗಳನ್ನ. ಇದು ಮಾಡಿದ್ರೆ ಭಾರಿ ಶಕ್ತಿವಂತ ಶಕ್ತಿ ಬರ್ತದೆ. ಈ ರಾಜ್ಯದಂಥ ನಮ್ಮ ಗುರುಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಈ ಯಾಗವನ್ನು ಹಮ್ಮಿಕೊಂಡಿದ್ದೇವೆ. ಇದು ಸುಮಾರು ಒಂದು 5 ಯಾಗ ಅಟ್ ಎ ಟೈಮ್ ನಡೀತಿದೆ. ಇವತ್ತು ಬೆಳಿಗ್ಗೆ 4 ಗಂಟೆಗೆ ಸ್ಟಾರ್ಟ್ ಆಗಿದೆ. ನಾಳೆ ಸಾಯಂಕಾಲವರೆಗೂ ಕೂಡ ಈ ಯಾಗ ಇರ್ತದೆ. ಈ ಯಾಗದಲ್ಲಿ ಭಾರಿ ವಿಶೇಷವಾದಂಥ ಶಕ್ತಿ ಇದೆ. ವಿಶೇಷವಾದಂಥ ಈ ನಂಬಿದವ್ರನ್ನ ಯಾರು ಕೈ ಬಿಡೋಲ್ಲ ಅಂಥೇಳಿ ಈ ಯಾಗನ ಏನು ಹೇಳ್ತಾರೆ, ಈ ಯಾಗನ ನಾವು ನಂಬಿದ್ದೀವಿ. ನಾವು ನಮ್ಮ ಮಿಸ್ಸಸ್ಸು ನಂಬಿ ದೇವರ ಮುಂದೆ ನಾವು ಕೈ ಜೋಡಿಸಿ ಯಾಗನ ಏನನ್ನ ಮಾಡಿ ನಮ್ಮ ಸಾಹೇಬರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಈ ರಾಜ್ಯಕ್ಕೆ ಮಾಡಬೇಕು ಅಂತೇಳಿ ದೇವ್ರ ಮುಂದೆ ಬೇಡ್ಕೊತಾ ಇದ್ದೀವಿ ಸರ್. ವ್ರತ ಇದೀನಿ ಎಷ್ಟು ದಿನದಿಂದ ವ್ರತ ಇದ್ದೀರಿ ಸರ್? ವ್ರತ ಇದೀನಿ ಅಂತ ನಾನು 108 ದಿವಸ ಹಾಲಾಭಿಷೇಕ ಮಾಡಿದ್ದೀನಿ ಲಿಂಗಕ್ಕೆ ಮಾಡಿ. ಇವತ್ತು ಈ ಯಾಗನ ಹಮ್ಮಿಕೊಂಡಿದ್ದೀನಿ. ನಾನು 108 ದಿವಸ ಮಾಡಿ ಈ ಯಾಗನ ಈಗ ಹಮ್ಮಿಕೊಂಡಿದ್ದೀವಿ. ಯಾಗದ ವಿಶೇಷ ಏನಂತಂದರೆ, ಈಗನ ಸ್ವಾಮೀಜಿಗಳು ಹೇಳ್ತಿದ್ರು ಆಂಧ್ರದಲ್ಲಿ ಮಾಡಿದ್ದೀವಿ, ಅವ್ರು ಸಿ ಎಮ್ ಆದರು, ಮತ್ತು ಜಗನ್ನವ್ರಿಗೆ ಮಾಡಿದ್ದೀವಿ, ಅವ್ರು ಸಿ ಎಮ್ ಆದರು ಅಂತ ಈಗ ತಾನೇ ಸ್ವಾಮೀಜಿಗಳು ನಾವು ಹೈದರಾಬಾದಿಂದ ಕರೆಸಿದವರು ಹೇಳಿದರು. ಅಷ್ಟಕ್ಕೆ ಮುಂಚೆ ನಮಗೆ ಗೊತ್ತಿದ್ದಿಲ್ಲ. ಯಾಗ ದೇವರು ಒಳ್ಳೇದು ಮಾಡಲಿ ಅಂತ ನಮ್ಮ ಮಿಸ್ಸಸ್ಸು ನಾವು ಬೇಡ್ಕೊತಾ ಇದ್ದೀವಿ. ಯಾಕಂದರೆ 29 ವರ್ಷದಿಂದ ನಾವು ಡಿ ಕೆ ಶಿವಕುಮಾರ್ ಸಾಹೇಬ್ ಜೊತೆಲಿದ್ದೇವೆ. ಅವ್ರ ನೋವು ಗೊತ್ತು, ಅವ್ರ ಕಷ್ಟ ಗೊತ್ತು, ಅವ್ರ ಸುಖ ಗೊತ್ತು. ನಮಗೆ ಯಾವ ರೀತಿಯಲ್ಲಿ ಈ ಪಕ್ಷಕ್ಕೆ ಕಷ್ಟ ಬಿದ್ದಿದ್ದಾರೆ ನಮಗೆ ಹತ್ರ ಇದ್ದು ನಾವು ನೋಡಿದ್ದೇವೆ. ಒಂದು ಸಾರಿ ಆಗಲೇಬೇಕು ಅಂಥೇಳಿ ನಾವು ಈ ಭಗವಂತನ ಕೈ ಮುಗಿದು ಕೇಳ್ಕೊಳ್ಳಿಕ್ಕೆ ನಾವು ಭಗವಂತನ ಮುಂದೆ ಕೂತಿದ್ದೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ದಿನ ಬಾಲಾಜಿನಗರ ಈಶ್ವರ ದೇವಸ್ಥಾನದಲ್ಲಿ ಆಂಜನೇಯಲು ಸಾರು ದಂಪತಿಗಳು ಅವರು ವಿಶೇಷವಾಗಿ ಒಂದು ಯಜ್ಞದಲ್ಲಿ ಏರ್ಪಾಡು ಮಾಡಿದ್ದಾರೆ. ಚಂಡಿಕಾ ಪರಮೇಶ್ವರಿ ಚಂಡಿಯಾಗ, ಹಾಗೆ ರಾಜಶ್ಯಾಮಲ ರುದ್ರಯಾಗ, ಗಣಪತಿ ಸುದರ್ಶನ ಲಕ್ಷ್ಮೀ ನಾರಸಿಂಹ ಯಾಗ ಇಲ್ಲಿ ಏರ್ಪಾಡು ಮಾಡಿದ್ದಾರೆ. ಇವತ್ತಿನಿಂದ ನಾಳೆ ಮಧ್ಯಾಹ್ನ ತನಕ, ಇವತ್ತು ಬೆಳಗ್ಗೆ, ಇವತ್ತು ಸಂಜೆ ಮತ್ತು ನಾಳೆ ಬೆಳಗ್ಗೆ, ನಾಳೆ ಮಧ್ಯಾಹ್ನ ತನಕ ನಡೆಯೋ ಈ ಕಾರ್ಯಕ್ರಮಗಳೆಲ್ಲ ವಿಶೇಷ ಒಂದೇ, ಅವರಲ್ಲಿ ಉದ್ದೇಶ ಒಂದೇ, ರಾಜ್ಯ ಪ್ರಾಪ್ತಿಗೋಸ್ಕರ ಡಿ ಕೆ ಶಿವಕುಮಾರ್ ಸಾರು ಒಂದು ಸಲ ಖಂಡಿತ ಅವರು ಈ ರಾಜ್ಯ ಮುಖ್ಯಮಂತ್ರಿ ಆಗಬೇಕು, ಅತಿ ಶೀಘ್ರ ಅವರು ಆಗೇಬೇಕು ಅಂತ ಒಂದು ಉದ್ದೇಶಕ್ಕೋಸ್ಕರ ಸಾರು ದಂಪತಿಗಳು, ಆಂಜನೇಯ ಸಾರು ದಂಪತಿಗಳು ಸಂಕಲ್ಪ ಮಾಡಿದ್ದಾರೆ. ಆದ್ದರಿಂದ ಶೃಂಗೇರಿಯಿಂದ, ಹಾಗೆ ಹೈದರಾಬಾದ್ನಿಂದ, ವಿಜಯವಾಡ, ತಿರುಪತಿ ಎಲ್ಲ ಕಡೆಯಿಂದ ಪುರೋಹಿತರನ್ನೆಲ್ಲ ಕರೆಸಿಬಿಟ್ಟು ಅವರ ಸಮ್ಮುಖದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಾವು ಮಾಡ್ತಾಯಿದ್ದೀವಿ. ಇವತ್ತಿನ ದಿನ ಬೆಳಗ್ಗೆ ಸಂಕಲ್ಪ, ಗಣಪತಿ ಪೂಜಾ, ಪುಣ್ಯಾಹವಚನ, ಕಲಶಸ್ಥಾಪನ, ಕಂಕಣಧಾರಣ, ಋತ್ವಿಕರಣ, ಆಮೇಲೆ ಈಗ ಗಣಪತಿ ಹೋಮ ಆಗ್ತಾಯಿದೆ. ಹಾಗೆ ಜಾತಕರೀತ್ಯ ದೋಷಗಳು ಏನಾದರೂ ಡಿ ಕೆ ಶಿವಕುಮಾರ್ ಸಾರಲ್ಲಿ ಜಾತಕರೀತ್ಯ ದೋಷಗಳಿದ್ದರೂ ಕೂಡ ಅದು ಕಳಿಬೇಕು, ರಾಜ್ಯ ಪ್ರಾಪ್ತಿ ಅತಿ ಶೀಘ್ರ ಆಗಬೇಕು ಅಂತ ಉದ್ದೇಶಕ್ಕೋಸ್ಕರ ನವಗ್ರಹ ಹೋಮ, ಹಾಗೆ ರುದ್ರ ಹೋಮ, ಹಾಗೆ ಚಂಡಿಕಾ ಪರಮೇಶ್ವರಿ ಚಂಡಿ ಯಾಗ ಮಾಡಿದರೆ ಫಲ ಏನಂದರೆ ಅತಿ ಶೀಘ್ರ ಫಲ ಸಿಗ್ತದಂತ. ರಾಜಶ್ಯಾಮಲ ಮಾಡಿದರೆ ರಾಜ್ಯ ಪ್ರಾಪ್ತಿ, ರಾಜ್ಯ ಅಧಿಕಾರ ಅತಿ ಶೀಘ್ರ ಸಿಗುತ್ತದೆ ಅಂತ ಉದ್ದೇಶಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದು ಆಂಜನೇಯ ಸಾರು ದಂಪತಿಗಳು ವಿಶೇಷವಾಗಿ ಅವರೊಂದು ಮುಖ್ಯಮಂತ್ರಿ ಆಗಬೇಕಂತ ಉದ್ದೇಶಕ್ಕೋಸ್ಕರನೇ ಈ ಸಂಕಲ್ಪದಲ್ಲಿ ಇಷ್ಟು ಸಕಲ ವ್ಯವಸ್ಥೆಗಳು ಮಾಡಿ ಇದರಲ್ಲಿ ಇವತ್ತಿನಿಂದ ನಾಳೆ ಮಧ್ಯಾಹ್ನ ತನಕ ವಿಶೇಷವಾಗಿ ಈ ಯಜ್ಞಗಳು, ಹೋಮಗಳು, ಅಭಿಷೇಕಗಳು, ಅರ್ಚನೆಗಳು ವಿಶೇಷವಾಗಿ ನಡೀತಾ ಇದೆ. ಈ ಯಾಗ ಮಾಡಿ ಯಾರಾದರೂ ಮುಖ್ಯಮಂತ್ರಿ ಆಗಿದ್ದಾರೆ? ಹೌದೌದು. ಇದಕ್ಕಿಂತ ಮುಂಚಿತವಾಗಿ ಆಂಧ್ರದಲ್ಲಿ KCR ಅವರು ಕೂಡ ಇದು ರಾಜಶ್ಯಾಮಲ ಅಂತ, ಚಂಡಿಕಾ ಹೋಮ ಅಂತ ಕೂಡ ಅತ್ಯದ್ಭುತವಾಗಿ ಮಾಡಿದ್ದಾರೆ. ಶತರುದ್ರ, ಅತಿರುದ್ರ ಇವೆಲ್ಲ ಕೂಡ, ಅತಿರುದ್ರ ಕೂಡ ಮಾಡಿ ಅವರು ಮುಖ್ಯಮಂತ್ರಿ 10 ವರ್ಷ ಕಾಲ ತೆಲಂಗಾಣ ರಾಷ್ಟ್ರ ಪಾಲನೆ ಮಾಡಿದರು. ಹಾಗೆ ಕೂಡ ಜಗನ್ನವರು ಕೂಡ ಇದೇ ರೀತಿಯಲ್ಲಿ ರಾಜಶ್ಯಾಮಲ ಹೋಮ ಮಾಡಿಬಿಟ್ಟು ಆಂಧ್ರ ಮುಖ್ಯಮಂತ್ರಿ ಕೂಡ ಆಗಿದ್ದರು. ಅದೇ ರೀತಿಯಲ್ಲಿ ಅದೇ ಉದ್ದೇಶಕ್ಕೋಸ್ಕರ ಆಂಜನೇಯ ಸಾರು ಕೂಡ ಅವರು ಸಂಕಲ್ಪ ಮಾಡಿಕೊಂಡು ಅವ್ರಿಗೂ ತುಂಬ ಡಿ ಕೆ ಶಿವಕುಮಾರ್ನ ತುಂಬ ಅಭಿಮಾನಿಸ್ತಾರೆ ಸಾರು, ಆಂಜನೇಯ ಸಾರು. ಎಷ್ಟೋ ವರ್ಷಗಳ ನಾನು ನೋಡ್ತಾ ಇರೋಕ್ಕಿಂತ ಅವರು ತುಂಬ ವರ್ಷಗಳಿಂದ ಡಿ ಕೆ ಶಿವಕುಮಾರ್ ಅಂದರೆ ಅವರು ಅಷ್ಟು ಪ್ರಾಣ. ಆದ್ದರಿಂದ ಅವರಲ್ಲಿ ಒಂದು ಮುಖ್ಯಮಂತ್ರಿ ಆಗಬೇಕಂತ ಒಂದು ಉದ್ದೇಶ, ರಾಜ್ಯ ಜನರಿಗೂ ಒಳ್ಳೆ
ಒಳ್ಳೆಯದಾಗಬೇಕು ಅಂತ ಉದ್ದೇಶಕ್ಕೋಸ್ಕರ ಇವತ್ತಿನ ದಿನ ಈ ಕೈಂಕರ್ಯಗಳೆಲ್ಲ ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಿದ್ದಾರೆ. ಆದ್ದರಿಂದ ಎಲ್ಲರಿಗೂ ಒಳ್ಳೆಯದಾಗಬೇಕಂತೇಳಿ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು. ಹಾಗೆ DK ಶಿವಕುಮಾರ್ ಅತಿ ಶೀಘ್ರವಾಗಿ ಮುಖ್ಯಮಂತ್ರಿ ಆಗಬೇಕಂತ ಎಲ್ಲರೂ ಒಂದು ಉದ್ದೇಶ. ಜೈ ಶ್ರೀರಾಮ್. ನನ್ನ ಹೆಸರು ಲಕ್ಷ್ಮೀನಾರಾಯಣಾಚಾರ್, ಬಾಲಾಜಿನಗರ್ ಬಾಲಾಜಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾನು 24 ವರ್ಷದಿಂದ ಅರ್ಚಕನಾಗಿದ್ದೇನೆ. ಇದು ಏನು ಯಾಗ, ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಾ, ಏನು ಉದ್ದೇಶ ಇಟ್ಕೊಂಡು ಮಾಡ್ತಾ ಸರ್, ಇದು ರಾಜ್ಯ ಶ್ಯಾಮಲ ಯಾಗ ಅಂಥೇಳಿ ಭಾರಿ ದೊಡ್ಡ ಯಾಗ. ನನಗೆ ತಿಳಿದ ಮಟ್ಟಿಗೆ ನಮ್ಮ ಕರ್ನಾಟಕದಲ್ಲಿ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ಹೈದರಾಬಾದಲ್ಲಿ ಮಾಡೋರು ಇದ್ದಾರೆ ಅಂತೇಳಿ ಹೈದರಾಬಾದಿಂದ ಕರೆಸಿದ್ವಿ ಸ್ವಾಮೀಜಿಗಳನ್ನ. ಇದು ಮಾಡಿದ್ರೆ ಭಾರಿ ಶಕ್ತಿವಂತ ಆದಂಥ ಶಕ್ತಿ ಬರ್ತದೆ. ಈ ರಾಜ್ಯದಂಥ ನಮ್ಮ ಗುರುಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಈ ಯಾಗವನ್ನು ಹಮ್ಮಿಕೊಂಡಿದ್ದೇವೆ. ಇದು ಸುಮಾರು ಒಂದು 5 ಯಾಗ ಅಟ್ ಎ ಟೈಮ್ ನಡೀತಿದೆ. ಇವತ್ತು ಬೆಳಿಗ್ಗೆ 4 ಗಂಟೆಗೆ ಸ್ಟಾರ್ಟ್ ಆಗಿದೆ. ನಾಳೆ ಸಾಯಂಕಾಲವರೆಗೂ ಕೂಡ ಈ ಯಾಗ ಇರ್ತದೆ. ಈ ಯಾಗದಲ್ಲಿ ಭಾರಿ ವಿಶೇಷವಾದಂಥ ಶಕ್ತಿ ಇದೆ. ವಿಶೇಷವಾದಂಥ ಈ ನಂಬಿದವ್ರನ್ನ ಯಾರು ಕೈ ಬಿಡೋಲ್ಲ ಅಂಥೇಳಿ ಈ ಯಾಗನ ಏನು ಹೇಳ್ತಾರೆ, ಈ ಯಾಗನ ನಾವು ನಂಬಿದ್ದೀವಿ. ನಾವು ನಮ್ಮ ಮಿಸ್ಸಸ್ಸು ನಂಬಿ ದೇವರ ಮುಂದೆ ನಾವು ಕೈ ಜೋಡಿಸಿ ಯಾಗನ ಏನನ್ನ ಮಾಡಿ ನಮ್ಮ ಸಾಹೇಬರನ್ನ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಈ ರಾಜ್ಯಕ್ಕೆ ಮಾಡಬೇಕು ಅಂತೇಳಿ ದೇವ್ರ ಮುಂದೆ ಬೇಡ್ಕೊತಾ ಇದ್ದೀವಿ ಸರ್. ವ್ರತ ಇದೀನಿ, ಎಷ್ಟು ದಿನದಿಂದ ವ್ರತ ಇದ್ದೀರಿ ಸರ್? ವ್ರತ ಇದೀನಿ ಅಂತ ನಾನು 108 ದಿವಸ ಹಾಲಾಭಿಷೇಕ ಮಾಡಿದ್ದೀನಿ ಲಿಂಗಕ್ಕೆ ಮಾಡಿ. ಇವತ್ತು ಇದನ್ನು ಈ ಯಾಗನ ಹಮ್ಮಿಕೊಂಡಿದ್ದೀನಿ. ನಾನು 108ನೇ ದಿನ 108 ದಿವಸ ಮಾಡಿ ಈ ಯಾಗನ ಇವಾಗ ಹಮ್ಮಿಕೊಂಡಿದ್ದೀವಿ. ಯಾಗದ ವಿಶೇಷ ಏನಂತಂದರೆ, ಈಗನ ಸ್ವಾಮೀಜಿಗಳು ಹೇಳ್ತಿದ್ರು ಆಂಧ್ರದಲ್ಲಿ ಮಾಡಿದ್ದೀವಿ, ಅವ್ರು CM ಆದರು, ಮತ್ತು ಜಗನ್ ಅವ್ರಿಗೆ ಮಾಡಿದ್ದೀವಿ, ಅವ್ರು CM ಆದರು ಅಂತ ಈಗ ತಾನೇ ಸ್ವಾಮೀಜಿಗಳು ನಾವು ಹೈದರಾಬಾದಿಂದ ಕರೆಸಿದವ್ರು ಹೇಳಿದರು. ಅಷ್ಟು ಮುಂಚೆ ನಮಗೆ ಗೊತ್ತಿದ್ದಿಲ್ಲ. ಯಾಗ ದೇವರು ಒಳ್ಳೇದು ಮಾಡಲಿ ಅಂತ ನಮ್ಮ ಮಿಸ್ಸಸ್ಸು ನಾವು ಬೇಡ್ಕೊತಾ ಇದ್ದೀವಿ. ಯಾಕಂದರೆ 29 ವರ್ಷದಿಂದ ನಾವು DK ಶಿವಕುಮಾರ್ ಸಾಹೇಬ್ ಜೊತೆಲಿದ್ದೇವೆ. ಅವ್ರ ನೋವು ಗೊತ್ತು, ಅವ್ರ ಕಷ್ಟ ಗೊತ್ತು, ಅವ್ರ ಸುಖ ಗೊತ್ತು ನಮಗೆ. ಯಾವ ರೀತಿಯಲ್ಲಿ ಈ ಪಕ್ಷಕ್ಕೆ ಕಷ್ಟ ಬಿದ್ದಿದ್ದಾರೆ ನಮಗೆ ಹತ್ತಿರದ್ದು ನಾವು ನೋಡಿದ್ದೇವೆ. ಒಂದು ಸಾರಿ ಆಗಲೇಬೇಕು ಅಂಥೇಳಿ ನಾವು ಈ ಭಗವಂತನ ಕೈ ಮುಗಿದು ಕೇಳ್ಕೊಳ್ಳಿಕ್ಕೆ ನಾವು ಭಗವಂತನ ಮುಂದೆ ಕೂತಿದ್ದೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ದಿನ ಬಾಲಾಜಿನಗರ್ ಈಶ್ವರ ದೇವಸ್ಥಾನದಲ್ಲಿ ಆಂಜನೇಯಲು ಸಾರು ದಂಪತಿಗಳು ಅವರು ವಿಶೇಷವಾಗಿ ಒಂದು ಯಜ್ಞ ಇಲ್ಲಿ ಏರ್ಪಾಡು ಮಾಡಿದ್ದಾರೆ. ಚಂಡಿಕಾ ಪರಮೇಶ್ವರಿ ಚಂಡಿಯಾಗ, ಹಾಗೆ ರಾಜಶ್ಯಾಮಲ ರುದ್ರಯಾಗ, ಗಣಪತಿ ಸುದರ್ಶನ ಲಕ್ಷ್ಮೀ ನಾರಸಿಂಹ ಯಾಗ ಇಲ್ಲಿ ಏರ್ಪಾಡು ಮಾಡಿದ್ದಾರೆ. ಇವತ್ತಿನಿಂದ ನಾಳೆ ಮಧ್ಯಾಹ್ನ ತನಕ, ಇವತ್ತು ಬೆಳಗ್ಗೆ, ಇವತ್ತು ಸಂಜೆ ಮತ್ತು ನಾಳೆ ಬೆಳಗ್ಗೆ, ನಾಳೆ ಮಧ್ಯಾಹ್ನ ತನಕ ನಡೆಯೋ ಈ ಕಾರ್ಯಕ್ರಮಗಳೆಲ್ಲ ವಿಶೇಷ ಒಂದೇ, ಅವರಲ್ಲಿ ಉದ್ದೇಶ ಒಂದೇ, ರಾಜ್ಯ ಪ್ರಾಪ್ತಿಗೋಸ್ಕರ DK ಶಿವಕುಮಾರ್ ಸಾರು ಒಂದು ಸಲ ಖಂಡಿತ ಅವರು ಈ ರಾಜ್ಯ ಮುಖ್ಯಮಂತ್ರಿ ಆಗಬೇಕು, ಅತಿ ಶೀಘ್ರ ಅವರು ಆಗೇಬೇಕು ಅಂತ ಒಂದು ಉದ್ದೇಶಕ್ಕೋಸ್ಕರ ಸಾರು ದಂಪತಿಗಳು, ಆಂಜನೇಯ ಸಾರು ದಂಪತಿಗಳು ಸಂಕಲ್ಪ ಮಾಡಿದ್ದಾರೆ. ಆದ್ದರಿಂದ ಶೃಂಗೇರಿಯಿಂದ, ಹಾಗೆ ಹೈದರಾಬಾದ್ನಿಂದ, ವಿಜಯವಾಡ, ತಿರುಪತಿ ಎಲ್ಲ ಕಡೆಯಿಂದ ಪುರೋಹಿತರನ್ನೆಲ್ಲ ಕರೆಸಿಬಿಟ್ಟು ಅವರ ಸಮ್ಮುಖದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಾವು ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ಬೆಳಗ್ಗೆ ಸಂಕಲ್ಪ, ಗಣಪತಿ ಪೂಜಾ, ಪುಣ್ಯಾಹವಚನ, ಕಲಶಸ್ಥಾಪನ, ಕಂಕಣಾಧಾರಣ, ಋತ್ವಿಕರಣ, ಆಮೇಲೆ ಈಗ ಗಣಪತಿ ಹೋಮ ಆಗ್ತಾಯಿದೆ. ಹಾಗೆ ಜಾತಕರೀತ್ಯ ದೋಷಗಳು ಏನಾದರೂ DK ಶಿವಕುಮಾರ್ ಸಾರಲ್ಲಿ ಜಾತಕರೀತ್ಯ ದೋಷಗಳಿದ್ದರೂ ಕೂಡ ಅದು ಕಳಿಬೇಕು, ರಾಜ್ಯ ಪ್ರಾಪ್ತಿ ಅತಿ ಶೀಘ್ರ ಆಗಬೇಕು ಅಂತ ಉದ್ದೇಶಕ್ಕೋಸ್ಕರ ನವಗ್ರಹ ಹೋಮ, ಹಾಗೆ ರುದ್ರ ಹೋಮ, ಹಾಗೆ ಚಂಡಿಕಾ ಪರಮೇಶ್ವರಿ ಚಂಡಿ ಯಾಗ ಮಾಡಿದರೆ ಫಲ ಏನಂದರೆ ಅತಿ ಶೀಘ್ರ ಫಲ ಸಿಗ್ತದಂತ. ರಾಜಶ್ಯಾಮಲ ಮಾಡಿದರೆ ರಾಜ್ಯ ಪ್ರಾಪ್ತಿ, ರಾಜ್ಯ ಅಧಿಕಾರ ಅತಿ ಶೀಘ್ರ ಸಿಗುತ್ತದೆ ಅಂತ ಉದ್ದೇಶಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದು ಆಂಜನೇಯ ಸಾರು ದಂಪತಿಗಳು ವಿಶೇಷವಾಗಿ ಅವರೊಂದು ಮುಖ್ಯಮಂತ್ರಿ ಆಗಬೇಕಂತ ಉದ್ದೇಶಕ್ಕೋಸ್ಕರನೇ ಈ ಸಂಕಲ್ಪದಲ್ಲಿ ಇಷ್ಟು ಸಕಲ ವ್ಯವಸ್ಥೆಗಳು ಮಾಡಿ ಇದರಲ್ಲಿ ಇವತ್ತಿನಿಂದ ನಾಳೆ ಮಧ್ಯಾಹ್ನ ತನಕ ವಿಶೇಷವಾಗಿ ಈ ಯಜ್ಞಗಳು, ಹೋಮಗಳು, ಅಭಿಷೇಕಗಳು, ಅರ್ಚನೆಗಳು ವಿಶೇಷವಾಗಿ ನಡೀತಾ ಇದೆ. ಈ ಯಾಗ ಮಾಡಿ ಯಾರಾದರೂ ಮುಖ್ಯಮಂತ್ರಿ ಆಗಿದ್ದಾರೆ? ಹೌದೌದು. ಇದಕ್ಕಿಂತ ಮುಂಚಿತವಾಗಿ ಆಂಧ್ರದಲ್ಲಿ KCR ಅವರು ಕೂಡ ಇದು ರಾಜಶ್ಯಾಮಲ ಅಂತ, ಚಂಡಿಕಾ ಹೋಮ ಅಂತ ಕೂಡ ಅತ್ಯದ್ಭುತವಾಗಿ ಮಾಡಿದ್ದಾರೆ. ಶತರುದ್ರ, ಅತಿರುದ್ರ ಇವೆಲ್ಲ ಕೂಡ, ಅತಿರುದ್ರ ಕೂಡ ಮಾಡಿ ಅವರು ಮುಖ್ಯಮಂತ್ರಿ 10 ವರ್ಷ ಕಾಲ ತೆಲಂಗಾಣ ರಾಷ್ಟ್ರ ಪಾಲನ ಮಾಡಿದರು. ಹಾಗೆ ಕೂಡ ಜಗನ್ ಅವರು ಕೂಡ ಇದೇ ರೀತಿಯಲ್ಲಿ ರಾಜಶ್ಯಾಮಲ ಹೋಮ ಮಾಡಿಬಿಟ್ಟು ಆಂಧ್ರ ಮುಖ್ಯಮಂತ್ರಿ ಕೂಡ ಆಗಿದ್ದರು.
ಅದೇ ರೀತಿಯಲ್ಲಿ ಅದೇ ಉದ್ದೇಶಕ್ಕೋಸ್ಕರ ಆಂಜನೇಯ ಸಾರ್ ಕೂಡ ಅವರು ಸಂಕಲ್ಪ ಮಾಡಿಕೊಂಡು ಅವ್ರಿಗೂ ತುಂಬ ಡಿ ಕೆ ಶಿವಕುಮಾರನ ತುಂಬ ಅಭಿಮಾನಿಸ್ತಾರೆ ಸಾರು. ಆಂಜನೇಯ ಸಾರು ಎಷ್ಟೋ ವರ್ಷಗಳ ನಾನು ನೋಡ್ತಾ ಇರೋಕ್ಕಿಂತ ಅವರು ತುಂಬ ವರ್ಷಗಳಿಂದ ಡಿ ಕೆ ಶಿವಕುಮಾರ್ ಅಂದರೆ ಅವ್ರಿಗೆ ಅಷ್ಟು ಪ್ರಾಣ. ಆದ್ದರಿಂದ ಅವರಲ್ಲಿ ಒಂದು ಮುಖ್ಯಮಂತ್ರಿ ಆಗಬೇಕಂತ ಒಂದು ಉದ್ದೇಶ, ರಾಜ್ಯ ಜನರಿಗೂ ಒಳ್ಳೆಯದಾಗಬೇಕು ಅಂತ ಉದ್ದೇಶಕ್ಕೋಸ್ಕರ ಇವತ್ತಿನ ದಿನ ಈ ಕೈಂಕರ್ಯಗಳೆಲ್ಲ ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಿದ್ದಾರೆ. ಆದ್ದರಿಂದ ಎಲ್ಲರಿಗೂ ಒಳ್ಳೆಯದಾಗಬೇಕಂತೇಳಿ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು. ಹಾಗೆ ಡಿ ಕೆ ಶಿವಕುಮಾರ್ ಅತಿ ಶೀಘ್ರವಾಗಿ ಮುಖ್ಯಮಂತ್ರಿ ಆಗಬೇಕಂತ ಎಲ್ಲರೂ ಒಂದು ಉದ್ದೇಶ. ಜೈ ಶ್ರೀರಾಮ್. ನನ್ನ ಹೆಸರು ಲಕ್ಷ್ಮೀನಾರಾಯಣಾಚಾರ್, ಬಾಲಾಜಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾನು 24 ವರ್ಷದಿಂದ ಅರ್ಚಕನಾಗಿದ್ದೇನೆ.